ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ತ್ರಿಪದಿ ಬ್ರಹ್ಮ ಎಂದೇ ಕರೆಯಲ್ಪಡುವ ಸರ್ವಜ್ಞನ ಬಗ್ಗೆ ಎಷ್ಟು ಮಾತನಾಡಿದರೂ ಅದು ಕಡಿಮೆಯೇ. ಈಗಾಗಲೇ ನಾವು ನನ್ನ ವಿಡಿಯೋವೊಂದರಲ್ಲಿ ಸರ್ವಜ್ಞನ ಕುರಿತು ಪರಿಚಯ ಮಾಡಿಕೊಂಡಿದ್ದೇವೆ. ಆದರೂ ಮತ್ತಷ್ಟು ತ್ರಿಪದಿಗಳೊಂದಿಗೆ ನಿಮ್ಮೊಡನೆ ಸರ್ವಜ್ಞನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಹಂಚಿಕೊಳ್ಳಬೇಕೆಂಬ ಆಸೆಯಿಂದ ಬಂದಿದ್ದೇನೆ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು, ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಸರ್ವಜ್ಞರು ತ್ರಿಪದಿ ಕಾವ್ಯದ ಮೂಲಕ ಜನಪ್ರಿಯರಾದ ಕವಿ, ತತ್ವಜ್ಞರು. ಅವರು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸರಳ, ಸುಗಮ ಮತ್ತು ಅರ್ಥಪೂರ್ಣವಾದ ತ್ರಿಪದಿಗಳನ್ನು ರಚಿಸಿದರು. ಸರ್ವಜ್ಞರು ತಮ್ಮ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಆರ್ಥಿಕ ಬದುಕಿನ ಎಲ್ಲಾ ವಿಷಯಗಳನ್ನು ಸ್ಪರ್ಶಿಸಿದ್ದಾರೆ. ಈ ಕಾರಣದಿಂದ ಅವರನ್ನು ಜನಕವಿ ಎಂದು ಕರೆಯಲಾಗುತ್ತದೆ. ಇವರ ತ್ರಿಪದಿಗಳು ಸುಲಭವಾಗಿ ಮನನವಾಗುವಂತೆ ರಚಿಸಲ್ಪಟ್ಟಿರುವುದರಿಂದ ಸಾಮಾನ್ಯ ಜನರು ಸಹ ಅರ್ಥೈಸಿಕೊಳ್ಳಲು ಅನುಕೂಲವಾಗುತ್ತದೆ. ಸರ್ವಜ್ಞನ ಕಾವ್ಯವು ಧರ್ಮ, ತತ್ವಶಾಸ್ತ್ರ, ನೀತಿ, ಸಾಮಾಜಿಕ ಜಾಗೃತಿ, ನಡವಳಿಕೆ, ಮನುಷ್ಯನ ಗುಣದೋಷಗಳ ಕುರಿತು ಬೆಳಕು ಚೆಲ್ಲುತ್ತವೆ. ಅವರು ಜೀವನವನ್ನು ಸರಳವಾಗಿ ನೋಡುವ ದೃಷ್ಟಿಕೋನವನ್ನು ಪ್ರತಿಪಾದಿಸಿದ್ದಾರೆ. ಮನುಷ್ಯನು ಧರ್ಮಪರ, ಸತ್ಯನಿಷ್ಠ, ನೀತಿ ಮೌಲ್ಯಗಳ ಆಧಾರದಲ್ಲಿ ಬದುಕಬೇಕು ಎಂದು ಉಪದೇಶಿಸಿದ್ದಾರೆ. ಸರ್ವಜ್ಞರು ಅಂಧಶ್ರದ್ಧೆ, ಮೂಢನಂಬಿಕೆ, ಅನ್ಯಾಯ, ದುರಾಚಾರಗಳ ವಿರುದ್ಧ ತೀಕ್ಷ್ಣವಾಗಿ ವ್ಯಂಗ್ಯಪಡಿಸಿದ್ದಾರೆ. ಸರ್ವಜ್ಞರ ತ್ರಿಪದಿಗಳಲ್ಲಿ ಧಾರ್ಮಿಕ ಅಂಶವು ಪ್ರಮುಖವಾಗಿದೆ. ಅವರು ದೇವರನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆರಾಧಿಸಬೇಕು ಎಂದು ಹೇಳಿದರೂ ದೇವರ ಹೆಸರಿನಲ್ಲಿ ನಡೆಯುವ ಕಪಟ ಧಾರ್ಮಿಕ ಆಚರಣೆಗಳನ್ನು ವಿರೋಧಿಸಿದ್ದಾರೆ. ದೇವರನ್ನು ಹೊರಗೆ ಹುಡುಕುವುದಕ್ಕಿಂತ ಮನಸ್ಸಿನ ಒಳಗೆ ಶುದ್ಧತೆ ಬೆಳೆಸಿಕೊಳ್ಳುವುದು ಮುಖ್ಯ ಎಂಬ ಸಂದೇಶವನ್ನು ನೀಡಿದ್ದಾರೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ. ಇದರ ಅರ್ಥ ಮಕ್ಕಳಿಗೆ ಶಿಕ್ಷಣ, ಮಾರ್ಗದರ್ಶನ ಮತ್ತು ರಕ್ಷಣೆ ನೀಡದ ಪೋಷಕರು ಹಾಗೂ ಗುರುಗಳು ಶತ್ರುಗಳಿಗೆ ಸಮಾನರು ಎಂಬುದು. ಅನ್ನದಾನಿಗಳಿಂತ ಮುನ್ನ ದಾನಿಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಇದರ ಅರ್ಥ ಅನ್ನದಾನವು ಅತ್ಯಂತ ಪುಣ್ಯದ ಕೆಲಸ. ಹಸಿವಿನಿಂದ ಬಳಲುತ್ತಿರುವವರಿಗೆ ಆಹಾರ ನೀಡುವುದು ಪ್ರಾಣವನ್ನು ಉಳಿಸಿದಂತೆ. ಇದು ಇತರ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠ. ಜೀವನಕ್ಕೆ ಅನ್ನವೇ ಮೂಲಾಧಾರ. ಅಕ್ಕರೆ ಸಹಾನುಭೂತಿಯಿಂದ ಮಾಡುವ ಅನ್ನದಾನಕ್ಕೆ ಸಾಟಿಯಿಲ್ಲ ಎಂದು ಹೇಳಿದ್ದಾರೆ. ಒಡಲಿಳಿದು ಗಳಿಸಿದ ಒಡವೆ ತನ್ನೊಡನಿರಲು, ಕೊಡದುಣ್ಣದಿಟ್ಟು ಮಡಿದಿರಾ ಒಡವೆಯನು ಒಡನೆ ಹೂಳುವರೇ ಸರ್ವಜ್ಞ. ಅರ್ಥ, ಕಷ್ಟಪಟ್ಟು ಗಳಿಸಿ ತಾನೂ ಸಹ ಉಣ್ಣದೆ ತಿನ್ನದೆ ಗಳಿಸಿದ ವಸ್ತುಗಳನ್ನು ತನ್ನ ಬಳಿಯಲ್ಲಿ ಇರಿಸಿಕೊಂಡು ಆ ವಸ್ತುಗಳನ್ನು ಯಾರಿಗೂ ಸಹ ಉಪಯೋಗಿಸಲು ನೀಡದೆ ತಾನೂ ಉಪಯೋಗಿಸದೆ ಇದ್ದ ಮಾತ್ರಕ್ಕೆ ಅವುಗಳನ್ನು ಅವನ ಮರಣದ ಬಳಿಕ ಅವನ ಜೊತೆಯಲ್ಲಿಯೇ ಹಾಕಿ ಮುಚ್ಚುವುದಿಲ್ಲ ಅಥವಾ ಸುಡುವುದಿಲ್ಲ ಎಂಬುದಾಗಿದೆ. ಸರ್ವಜ್ಞನ ಇಂಥ ಅರ್ಥಪೂರ್ಣ ಸಾಲುಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂದು ಹೇಳುತ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.